ಹಾ ಹಾ ಹಾ, ಸರಿ ಸರಿ. ಕೃಷ್ಣನ್ ದಯೆಯಿಂದ ಹಾಗೆ ಆಗ್ಲಿ. ನಾಳೆನೆ ಭೇಟಿಯಾಗಿ ಮಾತನ್ನ ಮುಂದುವರ್ಸ್ಬಿಡೋಣ. ಮತ್ತೆ ಕೃಷ್ಣನ್ ದಯೆ ಇತ್ತು ಅಂತಂದ್ರೆ ನಾಳೆನೆ ಅವರಿಬ್ರದ್ ನಿಶ್ಚಿತಾರ್ಥ ಮಾಡ್ಬಿಡೋಣ. ಹಾ ಹಾ, ಸರಿ ಸರಿ. ನಮಸ್ತೆ ನಮಸ್ತೆ. ಅಂಕಲ್, ಹುಡುಗ ಏನ್ ಓದಿದಾನೆ? ಪ್ಯಾಕೇಜ್ ಎಷ್ಟು? ಯಾವ ಫೋನ್ ಇದೆ ಅವ್ರ ಹತ್ರ? ಹುಡುಗ ಸಂಸ್ಕಾರವಂತ ಹೌದಾ ಅಲ್ವಾ? ಹಿರಿಯರಿಗೆ ಗೌರವ ಕೊಡ್ತಾನೋ ಇಲ್ವೋ? ಅಮ್ಮ, ಮದ್ವೆಗ್ ಜಾಸ್ತಿ ಖರ್ಚಾಗಲ್ಲ ಅಲ್ವಾ? ಅಯ್ಯೋ ಉಡುಪಿ ಕೃಷ್ಣ, ನಾನ್ ಸೋತೆ. ನಿಮ್ ಎಲ್ಲರ ಪ್ರಶ್ನೆಗಳಿಗೂ ನನ್ ಒಂದೇ ಮಾತಲ್ಲಿ ಉತ್ತರ ಸಿಗುತ್ತೆ. ಹುಡುಗ MA ಪಾಸ್ ಆಗಿದಾನೆ. 90,000 ಸಂಬಳ ಅವನಿಗೆ. ಕೇಳಿಸ್ಕೋ, 2 ಫೋನ್ ಇದೆ ಅವನ ಹತ್ರ. ಮತ್ತೆ ಭಾವ, ಹುಡುಗ ತುಂಬಾ ಸಂಸ್ಕಾರವಂತ. ಒಳ್ಳೇದು. ಮತ್ತೆ ಕೊನೆಗೆ ನೀನು ಕೇಳಿಸ್ಕೋ, ತುಪ್ಪ ಇಲ್ದಲೆ ಕೇಸರಿ ಬಾತ್ ಮಾಡಕ್ ಆಗೋದಿಲ್ಲ. ಅಷ್ಟಕ್ಕೂ ಇಲ್ಲಿ ನಿನ್ ನಾದ್ನಿದು ಮದ್ವೆ ಬಗ್ಗೆ ಮಾತುಕತೆ ಆಗ್ತಿದೆ. ನೀನೇನಾರೋ ತಲೆ ಹರಟೆ ಮಾಡ್ಕೊಂಡು ಮೂಗ್ ತುರ್ಸ್ಕೊಂಡ್ ಬಂದ್ರೆ ನಿನ್ ಸೊಂಟಕ್ ಬರೆ ಹಾಕ್ತೀನಿ. ಈ ಖರ್ಚಿಫ್ ಯಾಕೆ ಬಚ್ಚಿಟ್ಕೊಂಡಿದ್ಯಾ? ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಇಟ್ಕೊಳ್ಳಿ, ನಾನೇನು ಹೊರಗಡೆಯವನ? ಶ್ರೀಕೃಷ್ಣ, ರೇಷನ್ ದುಡ್ಡು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ರೆ ಇನ್ನೊಂದ್ ಸ್ವಲ್ಪ ದುಡ್ಡು ಮಿಗುತ್ತೆ. ನಾಳೆ ಗಂಡ್ ನೋಡೋ ಶಾಸ್ತ್ರಕ್ಕೆ ಇನ್ನು ಉಪಯೋಗಿಸ್ಕೋಬಹುದು ಅಲ್ವಾ? ಅಮ್ಮ, ಚಿಕ್ಕಪ್ಪಂಗ್ ಹೇಳಿ ನಾಳೆ ಅವರೆಲ್ಲ ಬರೋ ಅಷ್ಟೊತ್ತಿಗೆ ಮನೇಲಿರೋದ್ ಬೇಡ, ಎಲ್ಲಾದ್ರೂ ಹೋಗಕ್ ಹೇಳಿ. ತಲೆ ಸರಿ ಇದೆಯಲ್ವ ನಿಂದು? ಇನ್ನೊಂದ್ ಮಾತ್ ತಿಳ್ಕೊ, ದೊಡ್ಡೋರ್ ಆಶೀರ್ವಾದ ಇಲ್ದಲೆ ಯಾವ್ದು ಒಳ್ಳೆ ಕೆಲ್ಸಗಳು ನಡೆಯೋದಿಲ್ಲ. ಆಮೇಲೆ ಏನ್ ಗೊತ್ತಾ, ಅಪ್ಪ ನೀನ್ ಒಳ್ಳೇದಿಗ್ ತಾನೇ ಹೇಳ್ತಿರೋದು. ಹೇ ಶ್ರೀಕೃಷ್ಣ, ನಾನ್ ನಿಮ್ಮನ್ನ ಇವತ್ತಿಂದ 4 ದಿನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ 4 ದಿನದ ಸಂಬಳ ಕೂಡ ಸಿಗಲ್ಲ ನಿಮ್ಗೆ. ಆ ಹಾಳ್ ತಲೆ ಹರಟೆ ಹುಡುಗಿಯಿಂದ 4 ದಿನ ಮನೇಲಿ ಸುಮ್ನೆ ಕೂತ್ಕೊಳ್ಬೇಕಾಗ್ ಬಂತು. ಇಲ್ಲಾಂದ್ರೆ ಯಜಮಾನ್ರ ಹತ್ರ ಮಾತಾಡಿ 1 ತಿಂಗಳು ಸಂಬಳ ಮೊದ್ಲೇ ಇಸ್ಕೊಳ್ತಾ ಇದ್ದೆ. ದರಿದ್ರದವಳು. ಅವಳ ಹಣೆ ಬರದಲ್ಲಿ ಯಾವನ್ ಬರ್ದಿದಾನೋ ಏನೋ. ಬಂದವನ್ ಕತೆ ಅಂತೂ ಗೋವಿಂದ. ಸರ್ವನಾಶ ಆಗೋಗ್ತಾಳೆ. ನನ್ ಗೆಜ್ಜೆ ಎಲ್ಲ ಹೋಯ್ತು? ಗೆಜ್ಜೆ ಎಲ್ಲಿ ಹೋಯ್ತು ನಿಂದು? ಅಜ್ಜಿ, ಅದು ಇಲ್ಲೇ ಎಲ್ಲೋ. ನಿನ್ ಗೆಜ್ಜೆ ಎಲ್ಲಿ ಹೋಯ್ತು? ವಯಸ್ಸಿಗೆ ಬಂದ್ ಹೆಣ್ಮಕ್ಳು ಕಾಲ್ ಗೆಜ್ಜೆ ಎಲ್ಲಿ ಕಳೆದು ಹೋಗಕ್ ಸಾಧ್ಯ? ಇಲ್ಲ ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ಈ ಆಟ ಎಲ್ಲ ನನಗ್ ಗೊತ್ತು. ನನ್ನ ಹತ್ರನೇ ಆಟ ಆಡ್ತಾ ಇದೀಯಾ? ನಿನ್ ಮಾತಲ್ಲಿ ಏನಾದ್ರೂ ಒಂಚೂರು ಸತ್ಯ ಇದ್ರೆ 1 ಗಂಟೆ ಒಳಗಡೆ ನಿನ್ ಗೆಜ್ಜೆ ವಾಪಸ್ ಸಿಗ್ಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಅಪ್ಪಂಗೆ ಹೇಳ್ಬಿಡ್ತೀನಿ. ನೀನುಂಟು, ಆಮೇಲೆ ನಿಮ್ಮ ಅಪ್ಪ ಉಂಟು. ಎಲ್ಲಿ ಹೋಯ್ತು?
ಓದಕ್ಕೆ ಕೊಟ್ರಾಯ್ತು. ಎಲ್ಲ ಹೋಯ್ತು ನನ್ ಗೆಜ್ಜೆ. ಒಂದ್ ವೇಳೆ ಹೊರಗಡೆ ಹಳದಿ ಬಣ್ಣದ ಬೆಡ್ಶೀಟ್ ಎಲ್ಲಿಟ್ಟಿದ್ದಾರೆ? ಅಮ್ಮನ ಯಾವಾಗ್ಲೂ ಏನಾದ್ರೂ ತಗೊಂಡ್ ಬಾ ಅಂತ ಕೆಲ್ಸ ಕೊಡ್ತಾನೆ ಮೇಲ್ ಇರ್ತಾಳೆ. ಗಟ್ಟಿಯಾಗಿ ಇಟ್ಕೋ. ಹಾ ಸರಿ. ಹಾ ಇದಿರಬಹುದು. ಒಂದ್ ವೇಳೆ ಗೆಜ್ಜೆ ನಿಜವಾಗ್ಲೂ ಸಿಗದೆ ಹೋದ್ರೆ? ಗೆಜ್ಜೆ ಸಿಗ್ಲಿ ಬೀಡ್ಲಿ, ನನ್ನ ಮಗನಿಗೆ ಈ ಮಾತನ್ನು ಹೇಳಲೇಬೇಕು ಅನ್ಸತ್ತೆ. ಇನ್ನು ಗೆಜ್ಜೆನೂ ಇರಲ್ಲ, ಗಲ್ಗಲ್ ಅನ್ನೋ ಸೌಂಡು ಇರಲ್ಲ. ಫೋನ್ ರಿಸೀವ್ ಮಾಡು. ಇವನ್ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಹಲೋ ಹಲೋ, ನೋಡು, ನನ್ ಗೆಜ್ಜೆ ಎಲ್ಲೋ ಕಳ್ದು ಹೋಗಿದೆ. ನನ್ ಗಾಡಿನಲ್ಲಿದ್ದಾಗ ಕಾಲಲ್ಲೇ ಇತ್ತು ನನ್ ಗೆಜ್ಜೆ. ಆಮೇಲೆ ಎಲ್ಲೋ ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ಯಾ? ಬೆಂಕಿಗೆ ಹಾಕ್ದೆ ನಾನು. ವಾಟ್? ಒಂದ್ ಹುಡುಗಿ ಗೆಜ್ಜೆ ಕೂಡ ನಿನ್ ಬ್ರಹ್ಮಚರ್ಯನ ಹಾಳ್ ಮಾಡತ್ತಾ? ನಿನಗ್ ಗೊತ್ತಾ ನೀನ್ ನನ್ನನ್ನ ಎಂಥ ಕಷ್ಟಕ್ಕೆ ಸಿಕ್ಕಾಕ್ಸಿದ್ಯಾ ಅಂತ? ನೀನು ಕೆಲ್ಸಕ್ ಬರ್ದೇ ಇರೋ ಬ್ರಹ್ಮಚಾರಿ. ಒಂದ್ ಹುಡುಗಿ ನೋವನ್ನು ಅರ್ಥ ಮಾಡ್ಕೊಳ್ಳಲ್ಲ. ಸರಿಯಾಗಿ ಮಾಡಿದೆ. ಒಳ್ಳೆ ಕೆಲಸನೇ ಮಾಡಿದ್ದೀನಿ ನಾನು. ಓ ಗಾಡ್, ಒಂದ್ ವೇಳೆ ಅಜ್ಜಿ ನಿಜವಾಗ್ಲೂ ಅಪ್ಪಂಗ್ ಹೇಳ್ಬಿಟ್ರೆ ನಾನು ಏನ್ ಮಾಡ್ಲಿ? ನಾನು ಅಪ್ಪಂಗ್ ನೇರವಾಗಿ ಹೇಳ್ಬಿಡ್ತೀನಿ, ಆ ಮೂರ್ಖ ಬ್ರಹ್ಮಚಾರಿ ನನ್ ಗೆಜ್ಜೆನ ಸುಟ್ಬಿಟ್ಟ ಅಂತ. ಆದ್ರೆ ಅಪ್ಪ ನನ್ನ ನಂಬದೆ ಹೋದ್ರೆ ಇವಾಗ ನಾನು ಏನ್ ಮಾಡ್ಲಿ? ಎಂತ ಕಷ್ಟಕ್ಕೆ ಸಿಕ್ಕಾಕೊಂಡೆ. ನಾನು ಏನ್ ಮಾಡ್ಲಿ? ನೀನಾ? ಈ ಗೆಜ್ಜೆ ಯಾರ್ದಿರ್ಬೋದು? ಇದಂತೂ ಫುಲ್ ಸೇಮ್ ಟು ಸೇಮ್. ನೀನ್ ಗೆಜ್ಜೆಗೋಸ್ಕರ ಟೆನ್ಷನ್ ಆಗಿದೆ, ನಾನು ನಿಂಗೋಸ್ಕರ ಟೆನ್ಷನ್ ಆಗಿದೆ. ನಿನ್ ಮೆಸೇಜ್ ನೋಡಿದ ತಕ್ಷಣ ನಾನು ಓಡೋಗಿ ಪಟ್ಟಂತ ಅಂಗಡಿ ಡೋರ್ನ ತೆಗೆಸಿ ಹುಡುಕೊಂಡು ತಗೊಂಡ್ಬಂದೆ ಇದನ್ನ. ಅವನು ಯಾವಾಗಲೂ ನಿನ್ನ ನೆರಳಾಗಿರ್ತಾನೆ. ಮತ್ತೆ ನೀನು ಸುಳ್ಳು ಹೇಳೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ರೋಹನ್, ನೀನ್ ತಂದ್ಕೊಟ್ಟಿದ್ ಒಳ್ಳೇದಾಯ್ತು, ಆದ್ರೆ ನೀ ಇಲ್ಲಿ ಬರ್ಬಾರ್ದಿತ್ತು. ರೋಹನ್, ನನ್ನ ಅಪ್ಪನ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ನಮ್ ಸಂಬಂಧದ ಬಗ್ಗೆ ಹೇಳ. ನಿಂಗೆ ಗೊತ್ತಲ್ವಾ ನಾನು ನಿನ್ ಬಿಟ್ಟು 2 ನಿಮಿಷನೂ ಇರೋಕ್ಕಾಗಲ್ಲ ಅಂತ. ಆ ದರಿದ್ರ ಬಾಡಿಗಾರ್ಡಿಂದ ನಾವಿಬ್ರು ಮೀಟ್ ಮಾಡದೆ 2 ದಿನ ಆಯ್ತು. ಆ 2 ದಿನದಲ್ಲಿ ನಂಗೆ ಅರ್ಥ ಆಯ್ತು, ನಾವಿನ್ ತಡ ಮಾಡಿ ಪ್ರಯೋಜನ ಇಲ್ಲ. ನಾನು ಆದಷ್ಟು ಬೇಗ ನಮ್ಮ ತಂದೆ ತಾಯಿ ಹತ್ರ ಮಾತಾಡ್ತೀನಿ. ನೀನು ಕೂಡ. ನಿಜವಾಗ್ಲೂ? ಸರಿ, ನಾಳೆ ಸಂಜೆ ಅಪ್ಪ ಡೆಲ್ಲಿಯಿಂದ ಬರ್ತಾರೆ. ಸಂಜೆ ನಾಟಕನೂ ಇದೆ. ಅದಾದ್ಮೇಲೆ ಮನೆಗ್ ಬಂದು ಅಪ್ಪನ ಹತ್ರ ನಿಧಾನವಾಗಿ ಮಾತಾಡ್ತೀನಿ, ಸರಿನಾ? ರೋಹನ್, ನೀನ್ ಇವಾಗ ಹೊರಡು. ಯಾರಾದ್ರೂ ನೋಡಿದ್ರೆ ತೊಂದರೆ ಆಗತ್ತೆ. ಹೋಗು ಹೋಗು. ಇಷ್ಟು ಸರಿ ರಾತ್ರಿನಲ್ಲಿ ಮನೆ ಆಚೆ ಏನ್ ಮಾಡಕ್ ಹೋಗಿದ್ದೆ? ಏನಿದು? ನಾನು ಕೇಳ್ತಿದ್ದೀನಿ, ಏನಿದು?
ಗೆಜ್ಜೆ ಗೆಜ್ಜೆ ಸಿಕ್ಬಿಡ್ತು. ಇದು ಮನೆ ಹೊರಗಡೆನೆ ಸಿಕ್ತಾ ಇಲ್ಲ ಅವನೇ ಏನಾದ್ರೂ ತಂದ್ಕೊಟ್ಟು ಹೋದ್ನಾ? ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನನ್ ಪ್ರೀತಿಸೋರು ತುಂಬಾ ಜನ ಇದಾರಲ್ಲ. ಇಲ್ಲ ಅಜ್ಜಿ, ಸತ್ ಹೋಗಿರೋ ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳು. ಯಾಕೆಂದ್ರೆ ಅವಳನ್ನೇ ತಾನೇ ನೀ ಜಾಸ್ತಿ ಪ್ರೀತಿಸೋದು. ನಿಜವಾಗ್ಲೂ ನಿನಗಿದು ಮನೆ ಆಚೆನೆ ಸಿಕ್ತಾ? ಏನಜ್ಜಿ, ಯಾಕೆ ಒಂದು ಗೆಜ್ಜೆಗೋಸ್ಕರ ಅವಳು ಹಿಂದೆ ಬಿದ್ದಿದ್ದೀರಾ ನೀವು? ಅಜ್ಜಿ, ಅವಳು ನಿಮ್ಮ ಮೊಮ್ಮಗಳೇ ತಾನೆ? ಮೊಮ್ಮಗಳೇ ಕಣೋ. ಆದ್ರೆ ನಿಂತರ ಮೊಮ್ಮಗ ಅಲ್ವಲ್ಲ. ನಾ ಪ್ರಪಂಚಕ್ಕೆ ಹೆದರಲ್ಲ, ಆದ್ರೆ ಒಂದ್ ವಿಷಯಕ್ಕೆ ಹೆದರ್ತೀನಿ. ಎಲ್ಲಿ ಇವಳು ಓಡೋಗಿದ್ದವ್ರ ಅಮ್ಮನ ತರಹನೇ ಬಣ್ಣ ಬದಲಾಯಿಸ್ತಾಳೋ ಅಂತ. ರಾಮ 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 ರಾಮ.